ಬಿಡ್ತೀನಿ. ಅಲ್ಲ ಕಣ್ ಪಟ್ಲದಮ್ಮ, ರೋಡ್ ಕೇಳ್ಕೊಂಡ್ ಬಂದಿಯಲ್ಲ, ಏನಾಗೈತೆ ನಿನ್ಗ? ಏನಾಯ್ತು, ಏನ್ ಬಿಡ್ತಾವ? ಅಯ್ಯೋ ಭಗವಂತ, ಬಿಡಮ್ಮ ಬಿಡು. ಆಕೆಗೆ ಏನಾದ್ರು ಹೆಚ್ಚಿಗೆ ಕಮ್ಮಿ ಆಗ್ಬಿಟ್ಟದು ಬಿಡು. ಮಾರಮ್ಮ ದೊಡ್ಡಾಕಿ, ನೀನ್ ಪಟ್ಲದಮ್ಮ ಚಿಕ್ಕಾಕಿ, ಸುಮ್ಕಿರು. ಏ ಸುಮ್ಮನೆ ನಿಂತ್ಕೊಳ್ಳ ಚೆಲವಮ್ಮ, ಸುಮ್ಕ ಇದ್ಬಿಟ್ರೆ ಚಂದ ಇರ್ತಾವ. ನನ್ನ ಹತ್ರ ಹಾಕಿ ರೊಕ್ಕಿಸ್ಕೊಂಡ್ರದು ನಾನು ಹಾಕಿ ಹತ್ರ ಮಾತಾಡಕತ್ತಾನಿ. ನೀನು ಮಧ್ಯಾಹ್ನ ಬಂದಿ ಅಂದ್ರ ರಕ್ತ ಕಕ್ಕಂಡ್ ಸತ್ತೋಗ್ಬಿಡ್ತಿ. ಚೋಪ್ ಕಪ್ ಚೋಪ್, ಸುಮ್ಕಿರ್ಬೇಕಷ್ಟೇ. ಅಲ್ಲ ಕಡೆ ನಿಮ್ಮಿಬ್ರಿಗೆ ಏನಿದೆ ಆಗೈತಿ? ನಿಮ್ಮಿಬ್ರು ಮೈಯಾಕ ದೇವ್ರು ಬಂದೈತಾ? ಅಬ್ಬಬ್ಬಬ್ಬಬ್ಬ, ಅದು ಈ ಕಲ್ದಾಗ ದೇವ್ರು ದೇವ ಭೂತ ಎಲ್ಲ ನಂಬ್ತಿರಲ್ರಿ, ಇದೆಲ್ಲ ಸುಳ್ಳು ಕಣ್ರಿ. ಏ ಗುಂಡಮ್ಮ ಸುಮ್ಮನೆ ನಿಂತ್ಕ. ನನಗ ಪಟ್ಲದಮ್ಮ ಬಂದಾಳ, ಆಕೆಗೆ ಮಾರಮ್ಮ ಬಂದಾಳ. ನನ್ನ ಹತ್ರ ಆಕಿ 50,000 ರೊಕ್ಕ ಇಸ್ಕೊಂಡಿದ್ಲು ದೇವ್ರು ಬಂದಾಗ. ಇವಾಗ ಹೋಗಕತ್ತಾಳ. ನಾನು ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ರೊಕ್ಕ ನನಗೆ ಬೇಕು, ನನ್ನ ರೊಕ್ಕ ನನಗೆ ಬೇಕು. ಇಲ್ಲ ಅಂದ್ರೆ ನೋಡ, ಇವತ್ತು ನಾನು ದೊಡ್ಡದ ಅಂತೆಲ್ಲ ಮಾಡ್ಬಿಡ್ತೀನಿ. ಯಾರನ್ನೂ ಸುಮ್ಮನೆ ಬಿಡಕ್ಕಿಲ್ಲ. ಇವ್ರಿಗೆ ವಾಂತಿ ಬೇದಿ ತರಿಸ್ಬಿಡ್ತೀನಿ. ಅಲ್ಲ ಈಕಿ ನೋಡಿದ್ರೆ 50,000 ಅನ್ನಕತ್ತಾಳ. ಎಲ್ಲಿಂದ ತಂದ್ಕೊಡ್ಲಿ 50,000ನ? ನನಗೇನು 50,000 ಗಿಡದಿಂದ ನಾನು ಬರ್ತಾವ? ಏನು ಹೇಳಕತ್ತಾಳ ಇವಳು? 50,000 ರೂಪಾಯಿನ? ಅಬ್ಬಬ್ಬಬ್ಬಬ್ಬ, ಎಲ್ಲಿಂದಪ್ಪ ತರೋದು 50,000ನ? ಏನು ಮಾಡಲಿ? ಫಸ್ಟ್ ಇಲ್ಲಿಂದ ಓಡೋಲ್ಲ. ನಂಗೆ ಯಾವುದೇ ಅವ್ರು ಬಂದಿಲ್ಲ ಅಂತೇಳಿ ಸುಮ್ಮನೆ ಬಚಾವಾಗ್ಬಿಡ್ತೀನಿ. ಇಲ್ಲಾಂದ್ರೆ 50,000 ರೂಪಾಯಿ ಕೊಡು ಅಂತ ನಿಂತ್ಕೊಂಡ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ನನ್ನ ಮಕ್ಕಕ್ಕೆ ಒಂದು 50 ರೂಪಾಯಿ ಊಟಕ್ಕಿಲ್ಲ, 50,000 ಕೊಡ್ಬೇಕಂತ ಈಗ. ಅಯ್ಯಯ್ಯೋ, ದೇವ್ರ ಕಿತ್ತಾಡ್ಕತ್ತಾವಲ್ಲಪ್ಪ. ಅದಕ್ಕೆ ಹೇಳೋದು, ದೇವ್ರಿಗೆ ನಿಲ್ಲಿಲ್ವಂತ. ಈ ಮನುಷ್ಯ ಹೆಂಗಿರ್ತಾರ, ಅದಕ್ಕೆ ಮನುಷ್ಯರು ಕಿತ್ತಾಡ್ತಾರ. ದೇವ್ರಿಗೆ ಹಿಂಗೆ ಕಚ್ಚನ ಕಚ್ಚಾಡ್ತಿರ್ತಾವ. ಇನ್ನು ಮನುಷ್ಯ ಇನ್ನು ಹೆಂಗ ದೇವ್ರು ಬಂದವ ಹಿಂಗೆ ಕಿತ್ತಾಡ್ತಾವ್ರಲ್ಲಪ್ಪ ಇವರು. ಅಯ್ಯೋ ಬಿಡೆ 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 ಲಕ್ಷ್ಮಮ್ಮ, ಬಿಡೆ. ನಂಗೆ ಯಾವ ದೇವ್ರು ಬಂದಿಲ್ಲ ಕಡೆ, ನಾನು ಸುಳ್ಳು ಹೇಳಿದ್ದು ಬಿಡೆ. ಇನ್ನೊಕ್ಕಿಂತ ಇಂಥ ಕೆಲಸ ಮಾಡಕ್ಕಿಲ್ಲ ಬಿಡೆ. ಅಯ್ಯಯ್ಯೋ, ಇವಳೇನಪ್ಪ ಹಿಂಗೆ ಎರ್ರ ಹೊಡಿತಾಳೆ ಬಿಡೆ. ಲಕ್ಷ್ಮಮ್ಮ ಬಿಡೆ. ಅಯ್ಯೋ ನನ್ನ ಕೆನೆ ಹೋಯ್ತಲಪ್ಪ, ಚಟಿ ನೋಡಿಯಕತ್ತಾಳ. ನೀನ್ ಸುಳ್ಳು ಹೇಳಿರ್ಬೋದು, ಆದ್ರೆ ನಾನು ಸುಳ್ಳು ಹೇಳಿಲ್ಲ ಕಣೆ. ನಂಗ ದೀಟಾ ದೇವ್ರು ಬಂದೈತಿ, ಪಟ್ಟಲ್ದಮ್ಮ ಬಂದಾಳ. ಇವತ್ತಿನ ಸುಮ್ಮನೆ ಬಿಡಲ್ಲ, ನಿನ್ನ ಸುಮ್ಮನೆ ಬಿಡಲ್ಲೇ. ನಿನ್ನ ಇವತ್ತು ಇಡೀ ಊರಾಗ ಎತ್ಕೊಂಡು ಕೆಳಕ ಬೀಳಿಸಿ ಗುರ್ನ ಬಡ್ದಿಕ್ಬಿಡ್ತೀನಿ. ಡುಮ್ 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 ಅನ್ಬೇಕು ನಿನ್ನ ಮೈಯೆಲ್ಲ. ಪದ ಹೇಳ್ಬೇಕು ನಿನ್ನ ಮೈಗಳು. ಆ ಥರ ಮಾಡ್ತೀನಿ ನೋಡಿ, ಮೋಡೆ ತೊಡ್ಗಾಲಿ. ಅಯ್ಯಯ್ಯೋ, ಈಕೆ ಏನಪ್ಪ ನನ್ನ ಬಾಹುಬಲಿ ಎತ್ತಂಗೆ ಎತ್ತಬಿಟ್ಲು. ಬಾಹುಬಲಿಯಾಗ ಅವ್ನು ಶಿವಲಿಂಗ ಎತ್ತನಲ್ಲ, ಹಂಗ ನಾನು ಹಿಂಗೆ ಎತ್ತಬಿಟ್ಲಲ್ಲಪ್ಪ. ಅಯ್ಯೋ ಭಗವಂತ, ಏನಪ್ಪ ಮಾಡೋದು? ಇಳ್ಸೆ ಏ ಲಕ್ಷ್ಮಿ ಇಳ್ಸೆ. ನನಗೆ ಯಾವ ದೇವರು ಬಂದಿಲ್ಲ, ನಾನು ನಾಟಕ ಮಾಡಿದ್ದು ಇಳ್ಸೆ. ಅಪ್ಪೋ, ನಾ ಇನ್ನೊಂಕಿತ ಇಂಥ ನಾಟಕಗಳು ಮಾಡಲ್ಲ ಕಡೆ. ಆ ಚೆಲ್ವಮ್ಮನ ಬಾರ್ಗೆ ತಂದು ಕೊಡ್ತೀನಿ. ಇಳ್ಸೆ ಕೆಳಕ್ಕೆ ಇಳ್ಸೆ. ಯವ್ವೋ, ಯಾರು ಕಾಪಾಡ್ರಪ್ಪೋ. ಈ ಲಕ್ಷ್ಮಿ ಇವತ್ತು ನಾನು ಸಾಯಿಸ್ಬಿಡ್ತಾಳ, ಕಾಪಾಡ್ರು. ಏ ಇದೇನೆ ಲಕ್ಷ್ಮಿ, ಹಿಂಗಿತ್ಬಿಟ್ಟಿಯಾ? ನೀನು ಪಟ್ಲದಮ್ಮ ತಾನೆ? ಪಟ್ಲದಮ್ಮ ಎದಕ್ಕೆ ಹಂಗಿತ್ತಿ? ಮಾರಮ್ಮನ ಇಳಿಸು, ಕೆಳಕ ಇಳಿಸು. ಅಯ್ಯಯ್ಯೋ, ಏನೈತೆ? ಇಳಿಸೆ. ಅಯ್ಯಯ್ಯೋ, ಏನಪ್ಪ ಇವರು ದೇವ್ರ ಜಗಳ ಮಾಡ್ಕೊಂತವಲ್ಲಪ್ಪ. ಅಕ್ಕ ತಂಗಿರಂತ ಹಿಂಗೆ ಜಗಳ ಮಾಡ್ಕೊಂತವ್ರೆ. ಇಳಿಸೆ ಕೆಳಕ. ನನ್ನ ಮೈಯಾಕೆ ಇವತ್ತು ಪಟ್ಲದಮ್ಮ ಬಂದಾಳ. ನಮ್ಮ ಅಕ್ಕ 50,000 ಇಸ್ಕೊಂಡಾಳ. ಚಲೋ ಹೊತ್ತಾಗಿದ್ದಾಗ ನಂಗೆ 50,000 ಕೊಡ್ಬೇಕು. ಅವಳು ಕೊಡ್ಬೇಕು. ಇಲ್ಲ ಅಂದ್ರೆ ಇವತ್ತು ಅವಳನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಆಕಿನ ಕಾಲು ಕೈ ಎಲ್ಲ ಮುರಿದಿಕ್ಬಿಡ್ತೀನಿ. ನನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ ಈಕಿನ. ನನ್ನ ರೊಕ್ಕ ಬೇಕು. ಅಯ್ಯಯ್ಯೋ ಲೇ, ಏನೇ ಅಕ್ಕ ನಿನ್ನ ಪರಿಸ್ಥಿತಿ? ಇವಳೇನೆ ಹಿಂಗಿತ್ಕೊಂಡು ಒಗ್ದಾಳಕತ್ತಾಳ ನಿನ್ನ. ಅಯ್ಯಯ್ಯೋ, ಏನಾಯ್ತು ನಿನಗೆ? ಯಕ್ಕ ಜಯಮ್ಮಕ್ಕ. ಅಯ್ಯೋ, ಬಾರ್ಗೆ ಸಲುವಾಗಿ 20 ರೂಪಾಯಿ ಬಾರ್ಗೆ ಸಲುವಾಗಿ ಹೋದಲ್ಲೇ ನಂಗೆ ದೇವ್ರು ಬಂದೈತೆ ಅಂತೇಳಿ ಇವತ್ತು ನೋಡಿ ಹೆಂಗಾಗ್ತೈತಿ. ಲೇ, ಅದೇನು ಒಂಥರಲ್ಲ ಕಂಡು ಏನೇ ಮಾತಾಡ್ತೀವಿ. ಇವಳಿಂದ ಫಸ್ಟ್ ಬಿಡಿಸೆ. ಯವ್ವ ಭಗವಂತ, ಬಿಡಿಸೆ ಮೊದಲು. ಅಯ್ಯಯ್ಯೋ, ನನಗೆ ಆಗ್ತಿಲ್ವೇ, ಏನಾರು ಮಾಡೇ. ಈಗಿಂದ ನನಗೆ ಬಿಡ್ಸಿಸೆ. ಯಪ್ಪೋ, ಮ್ಯಾಕೆ ಎತ್ಕೊಂಡು ಒಳ್ಳೆ ಹುಚ್ಚುಬಲ್ಲಿ ಆಡ್ದಂಗೆ ಆಡಕತ್ತಾಳೆ, ಬಿಡ್ಸಿಸೆ. ಅಲ್ಲ ಹಂಗಾರೆ ಈಟು ತೋಡ್ತಿರೋ ಜಯಮ್ಮ ನಾಟಕನೇ. ದೇವ್ರು ಬಂದೈತಿ ಅಂದ್ಬಿಟ್ಟು ನಾಟಕ ಮಾಡ್ತಾಳೆ ಇವಳು. ಒಬ್ಬೊಬ್ಬ ಸುಪ್ನಾತ್ಗೈತಿ ಬರೀ 20 ರೂಪಾಯಿ ಬಾರ್ಗೆ ನಾಟಕ ಮಾಡ್ತಾಳೆ. ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇವಳು ತಿಥಿ ಕಾಣಿಸ್ತೀನಿ. ತಿಥಿನ ಚಟ್ಟಕ್ಕ ಏರ್ಸೋದು, ಏಕದಮ್ ಮ್ಯಾಕ ಚಟ್ಟಕ್ಕೆ ಏರಿಸ್ತೀನಿ ಇವಳು. ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ ನಾನಂತೂ ಈ ಜಯಮ್ಮನ ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲಾಬೇಕು. ಈಕಿನ ಮಾತ್ರ 20 ರೂಪಾಯಿ ಬಾರ್ಗೆ 200 ರೂಪಾಯಿ ಕಕ್ಕಿಸ್ತೀನಿ ಇಲ್ಲ ಹುಡಿ ಹತ್ರ. ಬುಡ್ಬಡಕನ್ ಲಕ್ಷ್ಮಿ ದೇವ್ರ ಸೇಲ್ ಕರ್ನಾಟಕ ಮಾಡ್ತಾಳೆ. ದೇವ್ರ ಸೇಲ್ ಕಣ್ಣು ಯಾವತ್ತು ಹಿಂಗೆ ಮಾಡಕ್ ಹೋಗ್ಬಾರ್ದು. ದೇವ್ರ ಸೇಲ್ ಕರ್ನಾಟಕ ಕೊಡ್ತಾರೇನ? ಬುಡ್ಬಡ ಇವತ್ತು ನೆಲತ್ತಾಕ್ ನಗ್ಗು, ತಂಗಿನ ಸೇರ್ಸ್ ನಗ್ಗು, ಆಕಿನ ಬಿಡಕ್ ಹೋಗ್ಬೇಡ. ಓಹೋ, ಅಕ್ಕ ಹಿಂಗ್ ನಾಟಕ ಮಾಡಕತ್ತಾಳ ಅಂತ ಗೊತ್ತಿದ್ರುವ ದೇವ್ರ ಸೇಲ್ ಕಂಡು ಸಪೋರ್ಟ್ ಮಾಡಕ್ ಹೋಗ್ತಾಳ. ಆಕಿ ಪರವಾಗಿ ನಿಲ್ಲಕ್ ಹೋಗ್ತಾಳ, ಬಿಡಕ್ ಹೋಗ್ಬೇಡ. ಇಬ್ರಿಗೂ ನಗ್ಗು ಹೇಳ್ತೀನಿ. ಯಪ್ಪ ನನ್ನ ಮ್ಯಾಗ ಬೆಳ್ಸುದ್ಲಲ್ಲ ಯಪ್ಪ ಈಕಿ ನಮ್ಮ ಅಕ್ಕನ. ಅಯ್ಯೋ ತೊಡ್ಗಾಲಿ. ಅಯ್ಯಯ್ಯೋ, ಇದೇನೆ ಅಕ್ಕ ಇಬ್ರು ಒಳ್ಳೆ ಟ್ರಮ್ ಎಸ್ತಂಗ ನೆನ್ ಮ್ಯಾಕ ಎಸದ್ಲಲ್ಲ ಈಕಿ. ಅಯ್ಯಯ್ಯೋ ಭಗವಂತ, ನನ್ನ ನಡ ಹೋಯ್ತಲ್ಲೇ ಎಕ್ಕೋ. ಯವ್ವೋ, ಇವತ್ತು ನಾನು ಸತ್ನಲ್ಲೇ ಎಕ್ಕೋ. ನಿನ್ನಿಂದಾಗಿ ನಾನು ಸತ್ನಲ್ಲೇ ಜಯಮ್ಮಕ್ಕೋ. ನನ್ಗ ಪಟ್ಲದಮ್ಮ ಬಂದಾಳ. ನಂಗೆ
50,000 ರೂಪಾಯಿ ಕೊಡ್ಲೇಬೇಕು ನೀನೀಗ. ನಂದು 50,000 ಬೇಕೇ ಬೇಕು. ಇಲ್ಲ ಅಂದ್ರೆ ನೋಡು, ನಾನು ಇವತ್ತಿನ ಒಟ್ಟ ಬಿಡಕ್ಕಿಲ್ಲ. ನೀನು ಏನು ಮಾಡ್ತೀನಿ ಗೊತ್ತಾ? ನಿನ್ನ ಕಾಲನ್ನ ಹಿಡ್ಕೊಂಡು ದರ 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 ಅಂತ ಹೇಳ್ಕೊಂಡು ಹೋಗಿ ಯಾವ್ದಾರು ಮರಕ್ಕ ಉಲ್ಟಾನೆ ಎತ್ತಾಕ್ಬಿಡ್ತೀನಿ, ಇಲ್ಲ ಕತ್ತಗನೆ ಎತ್ತಾಕ್ಬಿಡ್ತೀನಿ. ನಂಗೆ ನನ್ನ 50,000 ಬೇಕೇ ಬೇಕು. ನಾನು ಇವತ್ತಿನ ಸುಮ್ಮನೆ ಬಿಡುವಲ್ಲಿ, ನಿನ್ನನ್ನು ಬಿಡಲ್ಲ ಕಣೇ. ಏ ಜಯ್ಯಮ್ಮ, ಮಾರಮ್ಮ, ನೀನು ಮಾರಮ್ಮ ಎಲ್ಲೋಗಿದೆ ಅಂತ ಹುಡುಕ್ತಿದ್ದೆ, ಸರಿಯಾಗಿ ತಗೊಳಕಂಡೆ ಮಾರಮ್ಮ ನೀನು. ಏ ನಮ್ಮ ಅಕ್ಕನ ಮ್ಯಾಗ ಯಾವ್ದೇವ್ರು ಬಂದಿಲ್ಲ, ಯಾವ್ದೇವ್ರು ಬಂದಿಲ್ಲ. 20 ರೂಪಾಯಿ ಬಾರ್ಗೆಗೋಸ್ಕರ ಬಚಾವಾಗಕ್ಕೆ ಇದು ಮಾಡಿದ್ದು. ಬುಡೆ ನೀನು ಯಾಕೆ ಅವಳು ಹಿಂಗೆ ಹಿಡ್ಕೊಂಡು ಬಿಡೆ, ಯವ್ವ ತಾಯಿ ಬಿಡೆ, ನಮ್ಮ ಅಕ್ಕನ ಬಿಡೆ. ಅಯ್ಯಯ್ಯೋ, ಇವತ್ತೇನೇ ನಿಂತಿತ್ತು ಕಾಣಿಸ್ತಾಳೇನೆ ಇವಳು ಲಕ್ಷ್ಮಿ, ಬಿಡೆ. ಇನ್ನೊಂದು ಕಿತ್ತಂಗೆ ಮಾಡಕ್ಕೆ ದೇವ್ರು ಬಂದೈತೆ ಅಂತ ನಾಟಕ ಮಾಡಕ್ಕಿಲ್ಲ ನಾನು, ನಮ್ಮ ಅಕ್ಕ ಬಿಡೆ. ಅಯ್ಯೋ ಕರಿಮಲ್ಲಿ, ಊರು ಜನದ ಮುಂದೆ ಏನೇ ಹೇಳ್ಬಿಟ್ಟೆ ನೀನು. ಬಿಟ್ಟಾರೇನೆ ಇವತ್ತು ನನ್ನ ತಿಥಿ ಕಾಣಿಸ್ತಾರೆ ಕಣೆ. ಕರಿಮಾರಿ, ಅಯ್ಯೋ ಭಗವಂತ ಏನಪ್ಪ ಮಾಡಿದೆ. ನಾನು ದೇವ್ರು ಬಂದೈತೆ ಅಂತ ನಾಟಕ ಮಾಡಿ ಇವ್ರು 20 ರೂಪಾಯಿ ಬಾರ್ಗೆಗೋಸ್ಕರ ಇದು ಮಾಡು ಅನ್ಕೊಂಡ್ರು ನೀನೇನೆ. ಅಯ್ಯೋ ತೊಡಗಾಲಿ, ಬಿಡ್ಬೇಡ ಕಣ ಲಕ್ಷ್ಮಿ, ಬಿಡ್ಬೇಡ. ಇನ್ನ ಹಾಕ್ಬಿಡು ಹೇಳ್ತೀನಿ. ದೇವ್ರು ಬಂದೈತೆ ಅಂತೇಳಿ ಜನಗಳನ್ನ ನಂಬಿಸಿ ನಾಟಕ ಮಾಡ್ತಾಳೇನ. ರೋಡ ಕೆಲ್ಕೊಂಬಂದು ಸರಿ ಮಾಡಿ ನೋಡು. ನಡ ಬಿಚ್ಚಾಕು, ಬಿಚ್ಚಾಕೊಳ್ತು, ಇನ್ನ ಬುದ್ಧಿ ಕಲಿಯಲ್ಲು. ಬಿಚ್ಚಾಕು, ನಡ ಬಿಚ್ಚಿ ಕುಂದ್ರಿಸ್ಬಿಡತ್ತಾಗ ತೊಡಗಾಲ್ ಮುಂಡಿ. ಯಾವ ಥರ ಸುಳ್ಳು ಹೇಳ್ತಾಳೆ ನೋಡ. ಅಬ್ಬಬ್ಬಬ್ಬ, ಭಾರಿ ಛತ್ರಿ ಬಿಲ್ಲಿ ಇದ್ದಾಳೆ ಇವಳು. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ಇವಳು ಭಾರಿ ಛತ್ರಿ ಬಿಲ್ಲಿ ಇದ್ದಾಳೆ. ಮಂಗದುಲಿ ಒಳಗೆ ಅದೇ ಗುಳ್ಗೆಸಿದ ಒಳಗೆ ಮಾಡ್ದ ನಂಗೆ. ನಾಟಕ ಮಾಡ್ಕೊಂಡು ಏಟ್ ಮಾಡ್ತಾಕತ್ತಾಳ. ದೇವ್ರು ಬಂದೈತೆ ಅಂತ ಸುಳ್ಳು ಹೇಳ್ತಾಳೇನ ಈಕೆ. ಮನುಷ್ಯರಿಗೆ ದೇವ್ರು ಬರುತ್ತೆ ಅಂದಾಗ ಮಾತಾಡೋದು ಆಡೋದು ಬಿಡ್ರಿ, ನಂಬೋದು ಬಿಡ್ರಿ. ಅವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ. ಅದನ್ನ ಬಿಟ್ಟು ಮುರೊತ್ತುವೆ ಯಾರು ಏನಾರು ಬರೋಂಗಿಲ್ಲ. ಅಯ್ಯೋ ನಾನು ದೇವ್ರು ಬಂದೀನಿ ಬಾರಮ್ಮ ಅಂತ ಅಂದ್ಬಿಟ್ರೆ ಸಾಕು. ಅಯ್ಯೋಯ್ಯೋ ಇವ್ರಿಗೆ ದೇವ್ರು ಬಂದೈತಿ ಅಂತ ನಾಟಕ ಮಾಡ್ತೀರಿ. ಅದ ದೇವ್ರು ಬಂದು ಅಂತ ಹೇಳಿ ಅವರು ಮನೆ ಮಠ ಎಲ್ಲ ಕಟ್ಕೊಂತಾರ. ಆಮ್ಯಾಗ ನೀನು ಮಾಡ್ತಾರೆ ಹೇಳು, ಕೈಯಾಗ ಚೊಂಬಿಟ್ಟು ಹೋಗ್ತಾರ. ಅದ ಹೇಳೋದು. ಯಾವ್ದಾವ್ದು ಎಷ್ಟೆಷ್ಟು ಇರಬೇಕು ಅಷ್ಟೆಷ್ಟ ಇರಬೇಕು. ಭಾಳ ಅತಿರೇಕ ಆಯ್ತಂದ್ರ ಹಂಗಾರ ದೇವ್ರು ಬಂದಿರೋದು ಸಾಯಕ್ಕಿಲ್ಲೇನ? ಹಂಗಾರೆ ಸಾಯ್ಬಾರ್ದಪ್ಪ. ದೇವ್ರ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಸತ್ತಾನಂತ. ಈ ಮನುಷ್ಯಲ್ಲ ಯಾವ ಲೆಕ್ಕ? ಫಸ್ಟು ಅರ್ಥ ಮಾಡ್ಕೊಳ್ರಿ. ಪ್ರತಿಯೊಬ್ಬರಿಗೂ ಸಾವು ಅನ್ನೋದು ಇದ್ದೇ ಇರುತ್ತಾ. ಮನುಷ್ಯ ಅಂದಾಗ ಸಾಯ್ಲೇಬೇಕು. ಸಾವು ಬದುಕು ಎರಡೂ ಐತಿ. ಮನುಷ್ಯ ಹುಟ್ಟದ ಮ್ಯಾಗ ಸಾವು ಇದ್ದೇ ಇರುತ್ತಾ. ಅದನ್ನ ಬಿಟ್ಟು ನೀವು ಮೂರತ್ವ ದೇವ್ರು ಅಂತ ಕೈ ಮುಗಿಯೋದು ಬಿಟ್ರಿ. ದೇವ್ರನ್ನ ನಂಬಬೇಕು, ನಂಬೇಡ ಅಂತ ಹೇಳಕ್ಕಿಲ್ಲ. ಅಲ್ಲಿ ಗುಡಿಯಾಗ ಕೂತಿರ್ತಾರಲ್ಲ ಅವನನ್ನ ನಂಬಿ, ಮತ್ತೆ ಭಿಕ್ಷೆ ಮಾಡ್ತಿರ್ತಾರಲ್ಲ ಅವ್ರಿಗೆ 5 ರೂಪಾಯಿ 10 ರೂಪಾಯಿ ಹಾಕಿ ಅವ್ರನ್ನ ನಂಬಿ. ಅವರು ನಾಳೆ ದಿನ ನಿಮ್ಗೆ ಆಮೇಲೆ ಬೀದಿಯಾಗ ನಾಯಿಗಳು ನಿಂತಿರ್ತಾವಲ್ಲ ಅವಕ್ಕೊಂದೆರಡು ಬಿಸ್ಕೆಟ್ ಹಾಕ್ರಿ, 5 ರೂಪಾಯಿ ತಗೊಂಡೋಗಿ. ಅವಾರು ನಿಮ್ಗೆ ನನ್ಗೆ 5 ರೂಪಾಯಿ ಬಿಸ್ಕೆಟ್ ಹಾಕಾರ ಅಂದ್ಬಿಟ್ಟು ನೀಯತ್ ತಿಂದಿರ್ತಾವ. ನಿಮ್ಗೆ ಯಾವ ಥರ ಬೇರೆ ಯಾರು ಬಡಿಯಕ್ಕೆ ಬಂದಾಗ ನಾಯಿ ಹೋಗಿ ಕಡಿತಾವ. ಅದನ್ನ ಬಿಟ್ಟು ನೀವು ಮಂದಿಗ ಅಯ್ಯೋ ದೇವ್ರು ಬಂದೈತಕ್ಕೀಗ ನಾನು 5 ರೂಪಾಯಿ 50 ರೂಪಾಯಿ ಮಾಡ್ಬೇಕಂದ್ರೆ ನೀನೇನು ಮಾಡಿದ್ರು ಮಾಡೋಕ್ಕಿಲ್ಲ. ಅವ್ರೇನು ಮಾಡ್ತಾರೆ ಹೇಳು? ಅವ್ರ ಮನೆ ಉದ್ಧಾರ ಮಾಡ್ಕೊಂತಾರ, ನಿಮ್ಮ ಮನೆ ಹಾಳು ಮಾಡಿ ಮುಡುಕ್ತಾರ. ಜಲ್ಜವ ಹೋಗಿ ನಿಮ್ಮ ಅಕ್ಕ ಬಾರ್ಗೆ ಇಟ್ಟೊಳಲ್ಲ ಹೋಗ್ತಾರಾಗೆ. ಇಲ್ಲ ಅಂದ್ರೆ ನೋಡು ನಿನ್ನ ಹಿಂಗ್ ಕುಂಟದಲ್ಲ ನಿನ್ನೆತ್ತು ಬಿಸಿತೀನಿ ಇವಾಗ. ಕೆಳಕ ಬಿಸಾಕಿದ ತಕ್ಷಣ ನಡ ಇನ್ನ ಬಿಚ್ಚಿ ಬರ್ಬೇಕು ನಿನಗೆ. ಹೋಗಿ ಬಾರ್ಗೆ ಎತ್ಕೊಂಬತ್ತೀಯ ಬೇಕಾವತ್ಗೆ. ತಗೋಬತ್ತೀನಿ ನನಗೇನು ಮಾಡ್ಬೇಡಿ. ಹಿಂಗೆ ಕುಂಟ್ಕೊಂಡೆ ಓಡೈತೀನಿ ಇರು. ತಗೊಂಬರ್ತೀನಿ ಬಾರ್ಗೆ ತಾನೇ ತಗೊಂಬರ್ತೀನಿ ಇರು. ನಮ್ಮ ಅಕ್ಕೆಲ್ಲ ಸಿಟ್ಟವಳನ್ನ ನನಗೆ ಗೊತ್ತೈತಿ, ತರ್ತೀನಿ ಇರು. ಇಟ್ಲಲ್ಲಪ್ಪ ಈಕಿ ಸರಿಯಾಗಿ ಬಗ್ನೆ ಗುಟ್ಟನ. ತಂಗಿ ಹತ್ರನೇ ಅಲ್ಲ ಯಾರ ಹತ್ರನೇ ಅಲ್ಲ ಏನು ಹೇಳ್ಕೋಬಾರ್ದು. ನೋಡ್ದ ಹೆಂಗೆ ಕೊಡೋದ್ಲು. ಇವತ್ತು ಊರು ಮಂದಿ ಕೈಯಾಗೆಲ್ಲ ಬಡ್ಸೋಗ್ತಾಳ. ಅದ ಪೊರ್ಕೆ ಬಡಿಸ್ತಾಳೋ ಹೆಂಗೋ ಭಗವಂತ. ಏನೋ ಮಗ ಸಪ್ಪು ಮಾಡ್ಕಂತಿ. ನನ್ನ ನೀನು ಗೆಲ್ಲಲಾರೆ ತಿಳಿದು ಚಲಬೇಕತಕ್ಕೆ ಎಲ್ಲರಿಗೂ ಮಾನವಕ್ಕೆ ಕೊನೆಗೆ ಮನೆಗೆ ಹೊಡುವೆ. ನನ್ನಂತ ಹೆಣ್ಣಿಂದ ಸೋಲಕ್ಕೆ ಸಾಧ್ಯವೇ ನಿನಗೆ? ಏ ಜಯಮ್ಮ ತಗೊಳ್ರಿ ಬಾರ್ಗೆ ಇಲ್ಲೇ ಇಟ್ಟಾಳ ನಮ್ಮಕ್ಕ. ತಗೊಳ್ರಿ ಬಾರ್ಗೆ ತಂದೀನಿ. ತಗೊಳ್ರಿ ನಿಮ್ಮ ಬರಲು ತಗೊಳ್ರಿ ಕಡ್ಡಿ ಬಾರ್ಗೆ. ಅರ್ಥ ಆಯ್ತಾನೆ ಜಯಮ್ಮ, ನಿನ್ನ ಪಕ್ಕ ಇರೋಳೆ ನಿನಗೆ ಶತ್ರು. ಅದನ್ನ ಬಿಟ್ಟು ದೇವ್ರ ಪಾರು ಅನ್ನೋದ ಬಿಟ್ಟು ಬಿಡು. ಇಂಥ ನಾಟಕಗಳು ಇನ್ನೊಂದ್ಸರಿ ಮಾಡಿ ಅಂದ್ರೆ ಮೆಟ್ರ ಮ್ಯಾಕ ಕಾಲಿಗೆ ಬಿಡ್ತೀನಿ. ಏ ಚೆಲುವಮ್ಮ ಅರ್ಥ ಆಯ್ತಾ? ಇದರಿಂದ ನಾನು ಏನು ಹೇಳ್ಕೊಟ್ಟೆ ಅಂತೇಳಿ. ಯಾವುದೇ ಕಾರಣಕ್ಕೂ ದೇವ್ರ ದಿಂಡು ಅಂತೇಳಿ ಮನುಷ್ಯ ಮ್ಯಾಗ ಬರುತ್ತಲ್ಲ ಅವಕ್ಕೆ ಉದ್ದಿನ ಕಡ್ಡಿ ಹೆಚ್ಚಿ ಬೆಳಗ್ಗೆ 50 ರೂಪಾಯಿ 100 ರೂಪಾಯಿ ಇಟ್ಟು ಶಾಸ್ತ್ರ ಕೇಳಕ್ಕೆ ಹೋಯ್ತಿಯಲ್ಲ ಅಂತ ಬಿಟ್ಬಿಡು. ಹೋಗಿ ಗುಡಿಯಾಕ ದೇವ್ರ ಕಲ್ ಮುಂದೆ ನಿಂತ್ಕೊಂಡು ಬೇಡ್ಕ. ಆ ದೇವ್ರಾರು ಪ್ರಾರ್ಥಿಸ್ಬೋದು. ದೇವರು ಹೆಂಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಅದರ ಮನುಷ್ಯ ಮೇಲೆ ಬರುತ್ತಲ್ಲ ಅದನ್ನ ನಾನು ನಂಬಕ್ಕಿಲ್ಲ. ದೇವ್ರು ಇದಾನ ಭಗವಂತ ಇರೋದಕ್ಕೆ ಮನುಷ್ಯರು ಹುಟ್ಟು ಸಾವು ಎಲ್ಲ ಬರ್ತಿರೋದು. ಅದನ್ನ ಬಿಟ್ಟು ಇಂಥವೆಲ್ಲ ನಂಬ್ಕೊಂಡು ಕುಂದ್ಕೊಂಡ್ಬೇಡ್ರಿ. ಹೇಳೋದು ಅರ್ಥ ಮಾಡ್ಕೊಳ್ರಿ. ಗುಡಿಯಾಕ ಹೋಗಿ ಕೈ ಮುಗಿದು ಬರೋದು ಕಲ್ತ್ಕೊಳ್ರಿ. ಅಲ್ಲಿ ಹೋಗ್ಬಿಟ್ಟು ಪೂಜಾರಪ್ಪಂಗೆ 50 ರೂಪಾಯಿ 100 ರೂಪಾಯಿ ಹಾಕಿ ಬರೋದಲ್ಲ. ಎಷ್ಟು ಮಾಡ್ಬೇಕು ಅಷ್ಟ ಮಾಡ್ಬೇಕು. ಗುಡಿಯಾಕ ಹೋಗ್ಬೇಕು, ಕೈ ಮುಗಿಬೇಕು, ಬರ್ತಿರ್ಬೇಕು ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಿಂದ ನಾನು ಹೇಳೋದಿಷ್ಟೇ, ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಕೆ ಕಟ್ಕೊಂಡು ಒಂದು ಕೈ ಮುಕ್ಕೊಂಡು ಬನ್ನಿ. ಅಲ್ಲಾದ್ರೂ ಫಲ ಅಂತಂದ್ರೆ ನೀವೇನು ಬೇಕು ಅದನ್ನು ಮಾಡೋರಂತೆ. ಅದನ್ನು ಬಿಟ್ಟು ಇಂಥ ನರ್ಮಗಂಡಸ್ರ ಮ್ಯಾಗ ದೇವ್ರು ಬರುತ್ತೆ, ನಾನು ಅದನ್ನು ನಂಬ್ತೀನಿ ಬಿಡ್ತೀನಿ ಇಂಥವೆಲ್ಲ ಬಿಟ್ಟು ಮನೆಯಾಗ ನೆಟ್ಟವಾಗಿರೋದು ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ನಾನು ದೇವರು 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 ಅಂತವ್ರ ಮೇಲೆ ದೇವ್ರು ಬಂದೈತಿ, ಅಯ್ಯಯ್ಯೋ ಆಕಿ ಮ್ಯಾಗ ಅಯ್ಯೋ ಆ ದೇವ್ರು ಬಂದೈತಿ ಈ ದೇವ್ರು ಬಂದೈತಿ ಇವೆಲ್ಲ ಬಿಟ್ಬಿಡಿ. ಕೈ ಮುಗಿಬೇಕು, ಭಗವಂತ ಇಲ್ಲದೆ ನಾವಿಲ್ಲ, ಅದಂತೂ ದಿಟ್ಟಾನೆ. ಆದರೆ ನರ್ಮನುಷ್ಯರ ಮೇಲೆ ಬರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನುಷ್ಯರ ಮ್ಯಾಗ ಬರುತ್ತ ಅಂತ ನಾವು ಕಂಡಿವ, ಇವಾಗಾರ ಮನುಷ್ಯರ ಮ್ಯಾಗ ಬರೋರು ಸಾಯ್ಲಾರ್ದಪ್ಪ. ಸಾಯ್ದಂಗಿರ್ತಾರೇನ? ಹುಟ್ಟು ಅಂದಮೇಲೆ ಸಾವು ಇರಲೇಬೇಕು, ಪ್ರತಿಯೊಬ್ಬರು ಸತ್ತಿರೋರೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.